ನಿಮಗೆ ತಲೆ ಓಡಿಸೋದು ಪ್ರಾಬ್ಲಮ್ ಇರಲ್ಲ. ಇದೊಂದು ವ್ಲಾಗ್ ನೋಡ್ಬಿಟ್ಟು ಹೆಂಗೆ ಎಲ್ಲೆಲ್ಲಿ ಹಾಕ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ಇವಾಗ ಈ ಪ್ರಾಡಕ್ಟ್ ಏನು, ಈ ಪ್ರಾಡಕ್ಟ್ ಸ್ಟ್ಯಾಂಡ್ ಕಾಸ್ಟ್ ಎಷ್ಟಾಯಿತು, ಯಾವ ವೆಬ್ಸೈಟಲ್ಲಿ ತಂದೆ ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತೀನಿ. ದರ್ ಇಸ್ ಅ ಹ್ಯಾಪಿ ನ್ಯೂಸ್, 1 kg 50 grams ವೆಯ್ಟ್ ಲಾಸ್ ಮಾಡಿದ್ದೀನಿ. ಸರಿ ಗೇಟ್ ಬಿತ್ತು ನನಗೆ. ನಂಗೆ ಒಂದೇ ಒಂದು ಡ್ರಾಬ್ಯಾಕ್ ಬೇಜಾರು ಅಂತ ಅನಿಸಿದ್ದು, ಫೈನಲ್ ಆಗಿ ಒಂದೆರಡು ಐಟಮ್ ಹಿಂಗೆ ರ್ಯಾಂಡಮಿಗೆ ಸ್ಟುಡಿಯೋಲ್ಲೇ ಪಿಕ್ ಮಾಡೋಣ, ಇಟ್ಬಿಟ್ಟು ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆ ಲೋಡ್ಸ್ ಆಫ್ ಪ್ರೀತಿ. ಇವತ್ತು ಒಂದು ಪಾರ್ಸಲ್ ಬಂದಿತ್ತು, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮುಂದೆನೇ ಮಾಡೋಣ ಅಂದ್ಕೊಂಡಿದ್ದೀನಿ. ತೊಗೊಂಡು ಒಂದು ವಾರದ ಮೇಲೆ ಆಗಿದೆ ಬಂದು, ಬಟ್ ಅನ್ಬಾಕ್ಸಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾರಿಲ್ಲ. ಬಿಕಾಸ್ ನಾನು ನಿಮಗೆ ತೋರಿಸೇ ಅನ್ಬಾಕ್ಸ್ ಮಾಡ್ಬೇಕಂತ ಕೂತ್ಕೊಂಡಿದ್ದೆ. ನಾನೇ ರ್ಯಾಂಡಮಾಗಿ ಓಪನ್ ಮಾಡಿ ಟಕ್ ಅಂತ ಓಪನ್ ಮಾಡಿಬಿಟ್ಟಿದೆ. ನನ್ನ ಹಸ್ಬೆಂಡ್ ಕೈ ಚೆನ್ನಾಗಿ ಬೈಸ್ಕೊಂಡಿದ್ದೀನಿ. ಬಿಕಾಸ್ ಬಂದ ತಕ್ಷಣ ಅನ್ಬಾಕ್ಸ್ ಮಾಡಿದ್ರೆ ಡ್ಯಾಮೇಜ್ ಪ್ರಾಡಕ್ಟ್ ಹಾಕಿದರೆ ರಿಟರ್ನರು ಮಾಡ್ಬೋದು. ನಾನು ಅನ್ಬಾಕ್ಸು ಮಾಡಿದೆ, ಈ ಕಡೆ ನಿಮಗೆ ತೋರಿಸ್ದೂ ಕೂತ್ಕೊಂಡು ನಾನು ಚೆನ್ನಾಗಿ ಬೈಸ್ಕೊಂಡೆ. ಫೈನಲಿ ಡಿಸೈಡ್ ಮಾಡಿದೆ ಇವತ್ತು ಅನ್ಬಾಕ್ಸ್ ಮಾಡಲೇಬೇಕಂತ. ನಿಮಗೆ ಗೊತ್ತಲ್ವಾ, ನನಗೆ ಏಸ್ಥೆಟಿಕ್ ಆಗಿರೋದಂದರೆ ಸಕ್ಕತ್ತ ಇಷ್ಟ. ನಾನು ಎವ್ರಿ ಕಾರ್ನರ್ನ ತುಂಬ ಪ್ಲ್ಯಾನ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮ ಮನೇಲೂ ಸುಮಾರು ಪುನಃ ರಿನೋವೇಷನ್ಸ್ ನಡೀತಾ ಇದೆ ಆಯಿತಾ. ಕಿಚನಲ್ಲಿ ಒಂದು ಪಾರ್ಟಿಷನ್ ಮಾಡಬೇಕಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಸೋಫಾ ಚೇಂಜ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನನಗೆ ಏಸ್ಥೆಟಿಕ್ ಆಗಿ ಏನಂದರೆ ಮನೆ ಅಂತ ಅನ್ಸಿದ್ರೆ ಅದು ಕಾಸಿ ಕ್ಯೂಟ್ ವೈಬ್ ಬರಬೇಕು ಅನ್ನೋದೊಂದು ಯೋಚನೆ ಬಂದ್ಬಿಟ್ಟಿದೆ. ಬಿಕಾಸ್ ವಿ ಲಿವ್ ದೇರ್, ಅದು ನಾವಿರೋ ಸ್ಥಳ. ನಾವು ಎಷ್ಟು ವರ್ಷ ಈ ಭೂಮಿ ಮೇಲೆ ಇರ್ತೀವಿ, ಅದು ನಮ್ಮದು ಜಾಗ ಅಲ್ವಾ. ನಾವು ಅಲ್ಲಿ ಇರ್ತೀವಿ, ಅಲ್ಲಿ ಬದುಕ್ತೀವಲ್ವ. ಎಷ್ಟಾಗುತ್ತಷ್ಟು ಆ ಜಾಗನ ಒಂದು ಒಳ್ಳೆ ವೈಬಿಯಾಗಿ ಇಟ್ಕೊಬೇಕು ಅಂತ ಯೋಚನೆ ಮಾಡಿ ಅದೊಂದು ಕಾಸಿ ವೈಬ್, ಹೋಮ್ಲಿ ಫೀಲಿಂಗ್ ಬರಬೇಕು. ಸುಮ್ಮನೆ ಹೇಗೆಗೋ ಬದುಕೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನನ್ನ ಹಸ್ಬೆಂಡು ಎಸ್ ನೀ ಹೇಳ್ತಿರೋದು ಕರೆಕ್ಟ್ ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಒಂದು ಕಾರ್ನರ್ಗೆ ನನಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು. ಈ ಸ್ಟ್ಯಾಂಡ್ನ ನಾನು ಆಲ್ಮೋಸ್ಟ್ ಒಂದು ವರ್ಷದಿಂದ ಕಾರ್ಟಲ್ಲಿ ಹಾಕ್ಕೊಂಡು ಫೈನಲಿ ನಾನು ಆರ್ಡ್ರ್ ಮಾಡಿ ತರಿಸ್ದೆ. ಇದ್ರದ್ದು ಕಾಸ್ಟ್ ಎಷ್ಟಾಯಿತು, ಯಾವ ಥರ ಸ್ಟ್ಯಾಂಡು ಹೇಗಿರುತ್ತೆ ಅನ್ಬಾಕ್ಸ್ ಮಾಡಬೇಕು. ಆ್ಯಂಡ್ ಇದನ್ನೆಲ್ಲ ಫುಲ್ಲು ಫಿಟ್ಟಿಂಗ್ಸ್ ಮಾಡಿ ನಾವೇ ಸ್ಟ್ಯಾಂಡ್ನ ನಿಲ್ಲಿಸ್ಬೇಕು. ಒಂದು ಕಾರ್ನರ್ ಗಿಡ ಅಂತ ಸ್ಟ್ಯಾಂಡ್ ಇದು. ಏನೇನಾಯಿತು ಅಂತ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಕಂಪ್ಲೀಟ್ ವ್ಲಾಗ್ನ ನೋಡಿ. ನೆಕ್ಸ್ಟ್ ಬಂದು ನಾನು ವೆಯ್ಟ್ ಅಪ್ಡೇಟ್ಸ್ ಯೋಚನೆ ಮಾಡ್ತಾ ಇರ್ತೀರಾ. ದರ್ ಇಸ್ ಅ ಹ್ಯಾಪಿ ನ್ಯೂಸ್, 1 kg 50 grams ವೆಯ್ಟ್ ಲಾಸ್ ಮಾಡಿದ್ದೀನಿ. ಇವತ್ತು ಡೇ 22 ಆಫ್ 80 days ಚಾಲೆಂಜ್ ಆಯಿತಾ, ಕನ್ಸಿಸ್ಟೆನ್ಸಿ ಚಾಲೆಂಜ್. ಆ್ಯಂಡ್ ನಾನು ಜಿಮ್ಗೆ 1 ತಿಂಗಳು ಪಾಸ್ ಮಾಡಿದ್ದೀನಿ. ಸೊ ಆಸ್ ಆಫ್ ನೌ ನಾನು ಜಿಮ್ಗೆ ಹೋಗ್ತಿಲ್ಲ. ಬಿಕಾಸ್ ಆಫ್ ರೀಸ್ಟ್ರಕ್ಚರಿಂಗ್ ಆಫ್ ಮೈ ರೋಟೀನಿಂದ ಜಿಮ್ನ ಸ್ವಲ್ಪ ಸೈಡ್ ಇಟ್ಟಿದ್ದೀನಿ. ಅದನ್ನು ಅಡ್ಜಸ್ಟ್ ಮಾಡಬೇಕು ನಾನು ಯಾವ ಟೈಮಲ್ಲಿ ಹೋಗಬೇಕು ಅನ್ನೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಪಾಸಲ್ಲಿದೆ. ಆ್ಯಂಡ್ ಇದು ಏನಾದಲ್ಲ ಒಂದು ಸತಿ ನಮ್ಮದು ಸ್ಟುಡಿಯೋದೆಲ್ಲ ಒಂದು ರೋಟೀನ್ ಫಿಕ್ಸ್ ಆದಮೇಲೆ ದೆನ್ ಐ ವಿಲ್ ಬಿ ಬ್ಯಾಕ್ ಟು ಜಿಮ್. ಅಲ್ಲಿ ತನಕ ಹೋಮ್ ವರ್ಕೌಟ್ಸ್ ಎಲ್ಲ ನಡೀತಾ ಇದ್ದೀನಿ. ಬಿಕಾಸ್ ಹೋಮ್ ವರ್ಕೌಟ್ಸ್ ಇಸ್ ಮೈ ಫೇವ್ರೆಟ್. ಯಾಕಂದರೆ ಅದಿಲ್ಲದೆ ನಾನು 21 kg ವೆಯ್ಟ್ ಲಾಸ್ ಮಾಡೋಕ್ಕೆ ಆಗ್ತಾರಿಲ್ಲ. ಆ್ಯಂಡ್ ಸೋ ಮೆನಿ ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಅಲ್ವಾ, ಅವರೆಲ್ಲ ಹೋಮ್ ವರ್ಕೌಟ್ಸ್ ಅಲ್ಲೇ ಮಾಡ್ತಿರೋದು. ನಾನು ಜಿಮ್ ಒಂದೇ ಕಾರಣ ಹೋಗೋದು, ಬಿಕಾಸ್ ಆಫ್ ಮೈ ಸ್ಟ್ರೆಂತ್ ಟ್ರೈನಿಂಗ್. ನನಗೆ ಆ ಸ್ಟ್ರೆಂತ್ನ ಪುಷ್ ಮಾಡ್ಕೊಂಡು ಹೋಗೋಕೆ ಸಖತ್ ಇಷ್ಟ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್. ಆಯ್ತು, ಆ ಸ್ಟ್ರೆಂತ್ ಟ್ರೈನಿಂಗ್ ಒಂದಕ್ಕೋಸ್ಕರ ನಾನು ಜಿಮ್ಗೆ ಹೋಗೋದು. ಎನಿವೇಸ್ ಐ ಲವ್ ದಟ್. ಅದಕ್ಕೋಸ್ಕರ ಆಫ್ಟರ್ ಅ ಮಂತ್ ಐ ವಿಲ್ ಬಿ ಬ್ಯಾಕ್ ಟು ಜಿಮ್. ಆಸ್ ಆಫ್ ನೌ ಹೋಮ್ ವರ್ಕೌಟ್ಸ್ ಇಸ್ ಮೈ ಫೇವ್ರೇಟ್. ಇದನ್ನು ಅನ್ಬಾಕ್ಸ್ ಮಾಡೋಣ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಬನ್ನಿ ಲೆಟ್ಸ್ ಅನ್ಬಾಕ್ಸ್. ಇಷ್ಟು ಉದ್ದ ಇದೆ, ಹೆಂಗೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ನನಗೇನು ಗೊತ್ತಾ ಯಾವ ಥರ ಅಂದರೆ, ನನ್ನ ಮನೆಗೆ ಯಾವುದೇ ಚಿಕ್ಕ ಪ್ರಾಡಕ್ಟ್ ತೊಗೊಂಬರಲಿ, ಒಂದು ಸಣ್ಣದು ಒಂದು 100 rupees ಪ್ರಾಡಕ್ಟ್ ಅದು ತರಲಿ, ಐ ಲವ್ ಅದನ್ನು ಓಪನ್ ಮಾಡೋ ತನಕ ನಂಗೆ ಒಂಥರ ಬೇರೆ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಆಯಿತಾ. ಎಂಥ ಚಿಕ್ಕ ಪ್ರಾಡಕ್ಟ್ ಆದರೂ ನಾನು ಅದನ್ನು ತೆಗೆದು ನೋಡ್ಬಿಡ್ಬೇಕು, ಅಷ್ಟು ಆಸೆ ನನಗೆ. ಬಟ್ ದೆನ್ ಏನು ಮಾಡೋದು, ನಾನು ನಿಮಗೆ ತೋರಿಸ್ಲೇಬೇಕಾಯ್ತು. ನಿಮಗೋಸ್ಕರ ನಾನು ನನ್ನ ಆಸೆಗಳನ್ನೆಲ್ಲ ಒಂದು ಸೈಡ್ಗೆ ಹಾಕ್ಬಿಟ್ಟು ವೆಯ್ಟ್ ಮಾಡಿದೆ. ಓ ಮೈ ಗಾಡ್, ಇದು ಹೆವಿ ಇದೆ, ನಾನು ಹೆವಿ ಇಲ್ಲ ಅಂದ್ಕೊಂಡಿದ್ದೆ. ದಿಸ್ ಇಸ್ ಕ್ವೈಟ್ ಹೆವಿ. ಲೆಟ್ಸ್ ಓಪನ್ ಫ್ರಮ್ ದಿಸ್ ಸೈಡ್ ಆಲ್ಸೋ. ಈ ಕಡೆ ನಾನು ಓಪನ್ ಮಾಡೋಣ, ಯಾವ ಕಡೆ ಬರುತ್ತೆ ಆ ಕಡೆ ಹೇಳ್ಕೊಳ್ಳೋಣ. ಬರ್ತಾ ಇದೆ. ಎಳಿಯೋಕ್ಕೆ ಆಗ್ತಾಯಿಲ್ಲ, ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ವಾವ್, ಬಂತು. ಸೊ ಇದು ಕಬ್ಬಿಣದ್ದು, ಐರನ್ದು. ಸೊ ಕಬ್ಬಿಣದಾಗಿರೋದು ಸ್ವಲ್ಪ ಹೆವಿ ಇದೆ. ಅಷ್ಟು ಹೆವಿ ಇಲ್ಲ ಅಂದರೆ ನಾವೇನು ಪ್ರಾಡಕ್ಟ್ಸ್ ಇಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇವಾಗ ಈ ಪ್ರಾಡಕ್ಟ್ ಏನು, ಈ ಪ್ರಾಡಕ್ಟ್ ಸ್ಟ್ಯಾಂಡ್ ಕಾಸ್ಟ್ ಎಷ್ಟಾಯಿತು, ಯಾವ ವೆಬ್ಸೈಟಲ್ಲಿ ತಂದೆ ಎಲ್ಲನೂ ಕವರ್ ಮಾಡ್ಕೊಂಡು ಹೋಗ್ತೀನಿ. ಕೊನೆ ತನಕ ನೋಡಿ. ಆ್ಯಂಡ್ ಲೆಟ್ಸ್, ಇವಾಗ ಇದೆಲ್ಲ ಪೀಸಲ್ಲಿ ಕೊಟ್ಟಿದ್ದಾರೆ. ನಾವು ಇದನ್ನೆಲ್ಲ ಸ್ಕ್ರೂಗಳು ನಟ್ಗಳೆಲ್ಲ ಹಾಕ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿಂದ ತೋರಿಸ್ತೀನಿ, ಕ್ಲೋಸ್ ಅಪ್ಪಲ್ಲಿ ನೋಡ್ಕೊಳ್ಳಿ. ಇಷ್ಟು ಚೆನ್ನಾಗಿದೆ ಸ್ಟ್ಯಾಂಡು. ಹೈಟ್ ಚಿಕ್ಕದಾಯ್ತಾ, ನಾನು ಆ್ಯಕ್ಚುಲಿ ಉದ್ದದ್ದು ಆರ್ಡ್ರ್ ಮಾಡಿದ್ದು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್ ಬಿಗ್. ನೋಡೋಣ, ಎಲ್ಲ ಫುಲ್ಲು ನಾವು ಫಿಟ್ಟಿಂಗ್ ಎಲ್ಲ ಮಾಡಿದ್ಮೇಲೆ ನಮ್ಗೆ ಐಡಿಯಾ ಬರುತ್ತೆ ನಾನು ರಾಂಗ್ ಪ್ರಾಡಕ್ಟ್ನ ಆರ್ಡ್ರ್ ಮಾಡೋದನ್ನ ರೈಟ್ ಪ್ರಾಡಕ್ಟ ಅಂತ. ಸೊ ಲೆಟ್ಸ್ ಸಿ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಫುಲ್ಲು ಸ್ಕ್ರೂಗಳು, ನಟ್ಗಳು, ನೇಲು ಎಲ್ಲ ಫುಲ್ ಕೊಟ್ಟಿದ್ದಾರೆ. ಇದನ್ನು ಬರೀ ಅಟ್ಯಾಚ್ ಮಾಡೋದಷ್ಟೇ.
ಸೊ ಇಲ್ಲೊಂದು ಕೊಟ್ಟಿದ್ದಾರೆ ಪೀಸು ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಪೀಸ್ ಹಿಯರ್. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಪ್ರಾಡಕ್ಟ್ ಏನು ಡ್ಯಾಮೇಜ್ ಗಿಮೇಜ್ ಇಲ್ಲ ಅಂತ, ಎಲ್ಲ ಗಟ್ಟಿಗಿದೆ ಆ್ಯಂಡ್ ಪೇಂಟ್ ಎಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಇದು ಮ್ಯಾಟ್ ಫಿನಿಶಿಂಗು, ನಾನು ಗ್ಲಾಸಿ ಅಂದ್ಕೊಂಡಿದ್ದೆ ಬಟ್ ದಿಸ್ ಇಸ್ ಮ್ಯಾಟ್ ಫಿನಿಶಿಂಗ್. ತುಂಬ ಚೆನ್ನಾಗಿದೆ. ಇದು ಟಚ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಸಖತ್ತು ಗ್ಲಾಸಿ ಅಂತೀನಿ, ಮ್ಯಾಟ್ ಫಿನಿಶಿಂಗ್ ಇದೆ. ಆ್ಯಂಡ್ ನನ್ನ ಮ್ಯಾಟ್ ಫಿನಿಶಿಂಗ್ ಎನಿವೇಸ್ ನಂಗೆ ಸಖತ್ತು ಇಷ್ಟ. ಇದನ್ನಿಟ್ರೂ ಏಸ್ಥೆಟಿಕ್ ಆಗಿ ಕಾಣುತ್ತೆ. ಇದನ್ನು ಓಪನ್ ಮಾಡಿಬಿಡೋಣ. ಇದೇನಂದರೆ ಈ ಐಟಮ್ಗಳನ್ನ ಆರ್ಡ್ರ್ ಮಾಡಿದ್ರೆ ಒಂದು ಬೇಜಾರಂದರೆ ಎಲ್ಲ ಪೀಸಾಗಿ ಕೊಟ್ಬಿಡ್ತಾರೆ. ಅದನ್ನು ಕುತ್ಕೊಂಡು ವಾಪಸ್ಸು ಇನ್ಸ್ಟಾಲ್ ಮಾಡೋದಿರುತ್ತಲ್ಲ, ಅದೇ ತಲೆನೋವು ಕೆಲಸ. ನಾನು ಒಂದೊಂದ್ಸತಿ ಎಲ್ಲ ನನ್ನ ಹಸ್ಬೆಂಡ್ ತಲೆಗೆ ಕಟ್ಬಿಡ್ತೀನಿ, ಈಗ ಮಾಡ್ಕೊಡಿ ಅಂತ. ಇವತ್ತು ಅವ್ರು ಒಂಚೂರು ಬ್ಯುಸಿ ಇದ್ದರು, ಇಲ್ಲ ಅವ್ರನ್ನೇ ಕುಣಿಸ್ಬಿಟ್ಟು ನಿಮಗೆ ತೋರಿಸಿರ್ತಾ ಇದೆ. ಆದರೆ ಏನು ಮಾಡೋದು, ಅವ್ರಿಗೆ ಅಷ್ಟೊಂದು ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಎನಿವೇಸ್ ನಾನೇ ನಿಮಗೆ ತೋರಿಸ್ತೀನಿ. ಮಧ್ಯದಲ್ಲಿ ಕಾರ್ಡ್ಬೋರ್ಡ್ ಬೇರೆ ಕೊಟ್ಟಿದ್ದಾರೆ. ಇದು ಪೀಸ್ ಓಪನ್ ಮಾಡೋಣ. ಇನ್ನೊಂದು ಪೀಸು ಬಾಕ್ಸ್ ಇಷ್ಟು ಉದ್ದ ಬಂದಿತ್ತು, ಇಷ್ಟುದ್ದ ಕಾಟನ್ ಬಾಕ್ಸು. ಸಿನ್ಸ್ ಗಟ್ಟಿಯಾಗಿರೋ ಐಟಮಿಂದ ಬರೀ ಕವರಲ್ಲೇ ವರ್ಕ್ ಆಗಿದೆ ಅವರಿಗೆ ಪ್ಯಾಕಿಂಗಲ್ಲಿ. ಓಕೆ, ಓವರ್ ಆಲ್ ಪ್ಯಾಕಿಂಗ್ ಚೆನ್ನಾಗೇ ಇದೆ. ಲೆಂತ್ ಮೇಲೆ ನನಗೆ ಸ್ವಲ್ಪ ವಾವ್ ಚೆನ್ನಾಗಿದೆ, ಇದು ನೋಡಿ ಇದು ಹೆಂಗಿದೆ ಅಂತ. ಸೊ ಈ ಥರ ಇದೆ. ಹೌಚ್ ಇದನ್ನು ಒಂದ್ಸತಿ ಕುಣಿಸ್ತಾ ಗೊತ್ತಾಗುತ್ತೆ. ನನಗಂತೂ ಈ ಥರ ಅದೆಲ್ಲ ಏನೋ ಖುಷಿ ಕೊಡುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇತ್ತೀಚೆಗೆ ತುಂಬ ಬ್ಯುಸಿ ಆಗ್ಬಿಟ್ಟು ಕೆಲಸದಲ್ಲಿ. ಈ ಥರ ಮನೆಗೆ ಏನಾರು ಒಂದು ಐಟಮ್ ಬಂದರೆ ಇದನ್ನು ನೋಡಿಕೊಂಡು ಒಂಥರ ಖುಷಿ ಪಡೋದು, ನಮ್ಮ ಸ್ಟ್ರೆಸ್ ಎಲ್ಲ ಮರ್ತೋಗ್ಬಿಡೋದು ನನಗೆ ಆ ಥರ. ಆ್ಯಂಡ್ ನನಗೆ ಯಾವ ಥರ ಎಂಥ ಕ್ರೇಜಿನೆಸ್ ಅಂದರೆ ನಾನು ಯಾವ ಥರ ಎಮೋಷ್ನಲ್ ಈಟರು, ಟೆನ್ಷನ್ ಆದಾಗ ಸ್ಟ್ರೆಸ್ ಆದಾಗ ಅದೇ ಲೆವೆಲ್ ಆಫ್ ಎಮೋಷ್ನಲ್ ಶಾಪರ್ ಕೂಡ. ನಾನು ಹೋಗ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಗೀಕ್ ಆಯ್ತಾ ನಾನು. ನನಗೆ ತುಂಬ ಸ್ಟ್ರೆಸ್ ಆದರೆ, ಎಮೋಷ್ನಲಿ ಬ್ರೇಕ್ ಡೌನ್ ಆದರೆ ಆವಾಗೆಲ್ಲ ಹೋಗ್ಬಿಟ್ಟು ಹೆಂಗೆ ಶಾಪಿಂಗ್ ಮಾಡ್ತೀನಂದರೆ ನನ್ನನ್ನು ನಾನು ಎಷ್ಟು ಚೆನ್ನಾಗಿ ಇಟ್ಕೊಳಕ್ಕಾಗತ್ತೆ ಅಷ್ಟು ಚೆನ್ನಾಗಿ ಅವಾಗ ಇಟ್ಕೊಂಡಿರ್ತೀನಿ. ಬಿಕಾಸ್ ನನ್ನ ಥಾಟ್ ಹೆಂಗಂದರೆ ಆಲ್ರೆಡಿ ಎಲ್ಲರೂ ಬೇರೆಯವರೆಲ್ಲ ನನಗೆ ನೋವು ಮಾಡಿದ್ದಾರೆ, ನನಗೂ ನಾನು ಯಾಕೆ ನೋವು ಕೊಡ್ಕೊಬೇಕು ಅಂದ್ಬಿಟ್ಟು ಬರೋ ಶಾಪಿಂಗು ಎಲ್ಲ ಲಕ್ಸುರಿ ಲೈಫ್ನ ನಾನು ದುಃಖದಲ್ಲಿದ್ದಾಗ ತುಂಬ ಲೀಡ್ ಮಾಡ್ತೀನಿ. ಬಾಕಿ ಟೈಮಲ್ಲೆಲ್ಲ ಕಂಜೂಸ್ ಥರ ದುಡ್ಡು ಸೇವ್ ಮಾಡ್ತಾ ಇರ್ತೀನಿ. ಬಟ್ ನಂಗೆ ಮನ್ಸಿಗೆ ಸಖತ್ ಬೇಜಾರಾದಾಗ ಹೆವಿ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀನಿ ಆ ಥರ. ಇವಾಗ ಇದು ಬಂದಿದೆಯಲ್ಲ, ಲೆಟ್ಸ್ ಎಂಜಾಯ್ ಆ್ಯಂಡ್ ಎಂಬ್ರೇಸ್. ಸರಿ ಗೇಟ್ ಬಿತ್ತು ನನಗೆ, ಇದು ಸರಿಗಿಲ್ಲ. ಇದು ಹಿಂಗೆ ಇಟ್ಕೊಳ್ಳೋಣ. ಹೆಂಗೆ ಅಟ್ಯಾಚ್ ಮಾಡೋದು ಅಂತ ಐಡಿಯಾ ಬರ್ತಾ ಇಲ್ವಲ್ಲ. ಇವ್ರು ಯಾವ ಮ್ಯಾನ್ಯಲ್ ಏನೂ ಕೊಟ್ಟಿಲ್ಲ. ಆರ್ಡರ್ ಮಾಡಿದ ಇಮೇಜ್ ಇದೆಯಲ್ಲ, ಇಮೇಜ್ ನೋಡ್ಕೊಂಡು ಅಟ್ಯಾಚ್ ಮಾಡೋಣ. ಇದೊಂದು ಬ್ಯಾಡು. ಸರಿಗೆ ನೋವ್ತಾ ಇದೆ, ಕಬ್ಬಣ ಹೊಡೆದಿದ್ದು. ಲಿಂಕ್ ಚೆಕ್ ಮಾಡೋಣ, ಇಮೇಜ್ ಚೆಕ್ ಮಾಡೋಣ, ಅದ್ರ ಪ್ರಕಾರ ಏನಿದೆ ಅಂತ ಗೊತ್ತಾಗುತ್ತೆ. ಇದು 1 ಪೀಸ್, 2 ಪೀಸ್, 3 ಪೀಸ್, 4 ಪೀಸ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಫಿಕ್ಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಬಾಟಮಿಗೆ ಬರುತ್ತೆ ಆ್ಯಸ್ ಪರ್ ದಿ ಇಮೇಜ್, ಆಯಿತಾ. ಇಲ್ಲಿ ನನ್ನ ಹತ್ರ ಒಂದು ಇಮೇಜ್ ಇದೆ, ಆ ಥರ ಕುಣಿಸ್ಬೇಕು. ಹಿಂಗೆ ಬರುತ್ತೆ ಇಮೇಜ್, ಈ ಥರ ಬರುತ್ತೆ. ನೋಡೋಣ ಹೇಗೆ ಕುತ್ಕೊಳ್ಳುತ್ತೆ ಅಂತ. ಅದ್ರ ಪ್ರಕಾರ ನೋಡಿದಾಗ ಇದು ಇಲ್ಲಿ ಬರುತ್ತೆ, ಅದು ಬಿಟ್ಟರೆ ಇದು ಟಾಪಲ್ಲಿ ಬರುತ್ತೆ. ಲೆಟ್ಸ್ ಸಿ, ಇದು ಆ ಕಡೆ ಬರುತ್ತೆ. ಇದು ಬೀಳೋದು ನೋಡ್ರೆ ಭಯ ಆಗುತ್ತೆ ನನಗೆ. ಫಸ್ಟ್ ಆಫ್ ಆಲ್ ಇದನ್ನು ಫಸ್ಟು ಫಿಕ್ಸ್ ಮಾಡಿಬಿಡೋಣ ಇರಿ. ಇದು ಹೋಗ್ತಾ ಬರ್ತಾ ಬೀಳ್ತಿರೋದೇ ಏಟಾಗ್ತಾಯಿದೆ ನನಗೆ. ಇದಕ್ಕೇನಾದ್ರು ಅಟ್ಯಾಚ್ ಮಾಡಬೇಕಲ್ವಾ ಹಿಂಗೆ ನಿಂತ್ಕೊಳ್ಳೋಕ್ಕೆ. ಇಲ್ಲಿ ತೂತು ಅದು ಇದು ಹಿಂಗೆ ಎಲ್ಲೋ ಏನೋ ಕೊಟ್ಟಿದ್ದಾನಲ್ಲ, ಈ ಕಡೆ ಪರ್ಫೆಕ್ಟ್. ಈ ಸ್ಕ್ರೂಗಳು ಅಟ್ಯಾಚ್ ಮಾಡ್ಕೊಂಬರೋಣ. ಐ ಥಿಂಕ್ ಎಲ್ಲ ಸ್ಕ್ರೂ ಸೈಜು ಒಂದೇ ಸಮ ಕೊಟ್ಟಿದ್ದಾರೆ, ಸೇಮ್ ಲೆವೆಲ್ ಇದೆ ಇಲ್ಲಿ ನೋಡಿ. ಅದನ್ನು ಅಟ್ಯಾಚ್ ಮಾಡ್ಕೊಂಬರೋಣ. ನನಗೆ ನನ್ನ ಮಗಳಿಗೆ ಇದನ್ನು ತೋರಿಸ್ಬಿಟ್ರೆ ಅಮ್ಮ ಏನು ಮಾಡಿದ್ಯಮ್ಮ ಅಂದ್ಕೊಂಡು ಫುಲ್ ದೊಡ್ಡ ದೊಡ್ಡ ಡೈಲಾಗ್ಗಳು ಕೊಡ್ತಾಳೆ. ಇದಕ್ಕೊಂದೊಂದು ವಾಷರ್ ಬೇರೆ ಕೊಟ್ಟಿದ್ದಾರೆ ಟೈಟ್ ಮಾಡೋಕ್ಕೆ. ಇದನ್ನು ಹಾಕೊಳ್ಳೋಣ, ಒಂದು ಸ್ಕ್ರೂ ತೊಗೊಳ್ಳೋಣ. ಫಸ್ಟು ಕೆಳಗಡೆ ಬೇಸ್ನ ನಾನಿಲ್ಲಿ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವೇನಾದ್ರು ಇನ್ ಕೇಸ್ ಇದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ರೆ ನನ್ನ ವ್ಲಾಗ್ನ ಚೆಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಬೇಸಿರುತ್ತೆ. ಇಲ್ಲಿ ನೋಡಿ ಏನಿಲ್ಲ, ಜಸ್ಟ್ ಈ ಸ್ಕ್ರೂ ಏನಿದೆ ಆ ಸ್ಕ್ರೂನ ತೆಗೆದು ನಾನು ಇಲ್ಲಿಗೆ ಹಾಕೋತಾ ಇದ್ದೀನಿ. ಇದನ್ನು ಇಲ್ಲಿಗೆ ಹಾಕ್ಕೊಳ್ಳೋದು. ಆಮೇಲೆ ಇಲ್ಲೊಂದು ಹಿಂಗೆ ವಾಷರ್ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಟ್ ಹಾಕೊಂಡು ಟೈಟ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಕಟ್ಟಿಂಗ್ ಪ್ಲೇಯರ್ ಏನೂ ತೊಗೊಬಂದಿಲ್ಲ, ಸೊ ಕೈಯಲ್ಲೇ ಹಿಂಗೆ ಟೈಟ್ ಮಾಡ್ತಾ ಇದ್ದೀನಿ.
ಆಮೇಲೆ ಕಟ್ಟಿಂಗ್ ಪ್ಲೇಯರಲ್ಲಿ ಮಾಡ್ತೀನಿ. ಸದ್ಯಕ್ಕೆ ಇದು ಸ್ಟುಡಿಯೋಲಿ ಮಾಡ್ತಾ ಇರೋದ್ರಿಂದ ಸ್ಟುಡಿಯೋ ಸ್ವಲ್ಪ ಬ್ಯುಸಿ ಇದೆ. ಹಂಗೆ ಇಲ್ಲೇ ಮಾಡಿಬಿಡೋಣ, ಇಲ್ಲಾಂದರೆ ಮನೇಲಿ ಕೂತ್ಕೊಂಡು ಮಾಡ್ತೀನಿ ಅಂದರೆ ನನಗೆ ಇನ್ನು ಟೈಮ್ ಸಿಕ್ಕೋದೇ ಇಲ್ಲ ಅಂದ್ಬಿಟ್ಟು ಇದನ್ನು ಸ್ಟುಡಿಯೋಗೆ ತೊಗೊಬಂದು ಮಾಡ್ಕೊತಾ ಇದ್ದೀನಿ. ಬಟ್ ಚೆನ್ನಾಗಿದೆ, ಪ್ರಾಡಕ್ಟ್ ಅಂತೂ ಚೆನ್ನಾಗಿದೆ, ಭಾರ ಇದೆ. ಸೊ ತುಂಬ ತೆಳುವಿದ್ರೆ ಕ್ವಾಲಿಟಿ ಚೆನ್ನಾಗಿರ್ತಾ ಇರಲಿಲ್ಲ. ಕ್ವಾಲಿಟಿ ವೈಸ್ ಅಂತೂ ನಂಗೆ ಇಷ್ಟ ಆಗ್ತಾಯಿದೆ. ಪಾಟ್ ಎಲ್ಲ ಇಟ್ಟು ನೋಡಬೇಕು ಎಷ್ಟು ಗಟ್ಟಿ ಬರುತ್ತೆ, ಏನು ಬರುತ್ತೆ. ಅಂದರೆ ಇದನ್ನು ಯೂಶ್ವಲಾಗಿ ಸ್ಮಾಲ್ ಬಾಲ್ಕನಿ ಇರೋರು ಅವರು ಹೊರ್ಗಡೆನೂ ಇಟ್ಕೊಬೋದು. ನನಗೆ ಏನಾದ್ರು ಬುಕ್ಕು ಅದು ಇದು ಫ್ರೇಮ್ ಏನಾದ್ರು ಇಡೋಣ ಅಂತ ಆಸೆ. ಬಟ್ ಸ್ಮಾಲ್ ಬಾಲ್ಕನಿ ಇರೋರು ಅವ್ರು ನೀಟಾಗಿ ಪಾಟ್ ಇಡ್ಬೋದು. ಈ ಥರ ಓಪನ್ ಇರೋದ್ರಿಂದ ಈಸಿಯಾಗಿ ವಾಟರ್ ಕೂಡ ಅಲ್ಲೇ ಸ್ಟ್ಯಾಗ್ನೆಂಟ್ ಆಗಲ್ಲ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಇದು ಬಂದು ಹಿಂಗೆ ಮಧ್ಯಕ್ಕೆ ಬರುತ್ತೆ. ಓ ಇದು ನನ್ನ ಬೆಡ್ನ ಹಾಳು ಮಾಡ್ತಾ ಇದೆ. ಐ ಥಿಂಕ್ ವಿ ನೀಡ್ ಟು ಯೂಸ್ ಸಮ್ ಕಾರ್ಡ್ಬೋರ್ಡ್. ಓಕೆ, ಯೂಸ್ ಮಾಡೋಣ. ಪೇಂಟ್ ಎಲ್ಲ ಒಂದು ಸ್ವಲ್ಪ ನನ್ನ ಬೆಡ್ ಮೇಲೆ ಆಯಿತು. ಹ್ಯಾವ್ ಟು ಬಿ ರಿಯಲಿ ಕೇರ್ಫುಲ್ ವಿತ್ ಇಟ್. ಇಲ್ಲೊಂದು ಸ್ಕ್ರೂ ಬರುತ್ತೆ, ಇಲ್ಲೊಂದು ಸ್ಕ್ರೂ ಬರುತ್ತೆ. ಇವಾಗ ಇಲ್ಲಿಗೆ ಈ ಕಡೆಯಿಂದ ಮಾಡೋದು ಸ್ಕ್ರೂ, ಇದಕ್ಕೆ ಈ ಕಡೆಯಿಂದನಾ ಆಚೆ ಕಡೆಯಿಂದನೇ ಮಾಡೋಣ. ಹಿಂಗೆ ಮಾಡೋಣವಾ? ಎಸ್, ಇದು ಕರೆಕ್ಟಾಗಿದೆ. ಇದಕ್ಕೆ ಅಗೇನ್ ವಾಷರ್ ಜಸ್ಟ್ ಮಿಸ್. ಓಕೆ, ಇದಕ್ಕೆ ಅಗೇನ್ ವಾಷರ್ ಹಾಕೋಣ. ವಾಷರ್ ಹಾಕಿ ಟೈಟ್ ಮಾಡಿದ್ರೆ ಸರಿ ಹೋಗುತ್ತೆ. ಇದೊಂದು ಸ್ಕ್ರೂ ಹಾಕತ್ತಂಗೆ ಅಷ್ಟೇ ಪ್ರಾಬ್ಲಮ್, ಆಮೇಲೆ ಎಲ್ಲ ಕರೆಕ್ಟಾಗಿ ನಿಂತ್ಕೊತವೆ. ಜಸ್ಟ್ ಸ್ಕ್ರೂ ಹಾಕತ್ತಂಗೆ ಅಷ್ಟೇ ಪ್ರಾಬ್ಲಮ್ಮು. ಹಾಕ್ಬಿಡೋಣ. ಒಂದು ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಟಕ್ ಟಕ್ ಅಂತ ತಿರುಗಿಸ್ಬೋದಾಗಿತ್ತು ಫುಲ್ ಸ್ಟ್ರಾಂಗ್ ಆಗಿ. ಸದ್ಯಕ್ಕಿಲ್ಲ. ನಿಂತ್ಕೊಂತು. ಈಗ ಕೆಳಗಡೆದಕ್ಕೂ ಅದೇ ಥರ ಮಾಡೋಣ. ಒಂದು ವಾಷರು, ಒಂದು ಸ್ಕ್ರೂ. ಸೊ ಇನ್ನು ಒಂದೇ ಒಂದು ಸ್ಕ್ರೂ ಮಿಕ್ಕಿದೆ ಅಷ್ಟೇ. ಅದು ಹಾಕ್ಬಿಟ್ರೆ ಫುಲ್ ಫಿಕ್ಸಿಂಗೇ ಮುಗ್ದೋಗುತ್ತೆ. ಚೆನ್ನಾಗಿದೆ, ಅಷ್ಟೊಂದೇನು ಕಷ್ಟ ಆಗಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡೋಕ್ಕೆ. ತುಂಬ ಏನು ಕಷ್ಟ ಆಗಿಲ್ಲ. ಜಸ್ಟ್ ದಟ್ ಇನಿಷಿಯಲಿ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾಕಂದ್ರೆ ಇವ್ರು ಮ್ಯಾನ್ಯಲ್ ಏನೂ ಕೊಟ್ಟಿಲ್ವಲ್ಲ, ಅದಕ್ಕೆ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ನಿಮಗೆ ತಲೆ ಓಡಿಸೋದು ಪ್ರಾಬ್ಲಮ್ ಇರಲ್ಲ. ಇದೊಂದು ವ್ಲಾಗ್ ನೋಡ್ಬಿಟ್ಟು ಹೆಂಗೆ ಎಲ್ಲೆಲ್ಲಿ ಹಾಕ್ತೆ ಅಂತ ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ಇಲ್ಲೊಂದು ಸ್ಕ್ರೂ ಬರುತ್ತೆ, ನೆಕ್ಸ್ಟ್ ಬಂದಿದ್ದು ಇಲ್ಲೊಂದು ಅಟ್ಯಾಚ್ ಮಾಡೋಕ್ಕೆ ಸ್ಕ್ರೂ ಅಷ್ಟೇ. ಇದಂತೂ ಸಖತ್ ಸಿಂಪಲ್. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್. ಬಾಬಾ, ಇದನ್ನು ಎಳ್ದು ಒಂದು ಸ್ವಲ್ಪ ಎಳಿಬೇಕು. ತರಾನ್. ಸೊ ನಮ್ಮ ಸ್ಟ್ಯಾಂಡ್ ರೆಡಿ ಇದೆ. ಬಟ್ ನನ್ನ ಲೆಂತ್ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ದಿಸ್ ಈಸ್ ನಾಟ್ ದ ಲೆಂತ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಇದು ನನಗೆ ನಿಂತ್ಕೊಂಡ್ರೆ ನನಗೊಂದು ಲೆವೆಲಿಗೆ ಬರೋಷ್ಟು ಎಕ್ಸ್ಪೆಕ್ಟ್ ಮಾಡಿದೆ. ಇದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು, ಬಿಕಾಸ್ ನಾನು ಇಷ್ಟು ಚಿಕ್ಕ ಲೆಂತ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈಗ ಸದ್ಯಕ್ಕೆ ಇದೊಂದು ಆಯಿತಾ. ಇದನ್ನು ಸುಮ್ಮನೆ ಕುಣಿಸೋದಷ್ಟೇ, ಇದಕ್ಕೇನು ಸ್ಕ್ರೂನೂ ಇಲ್ಲ. ಬಟ್ ಇನ್ನೊಂದು ಸ್ಕ್ರೂ ಮಿಸ್ಸಿಂಗ್ ಆಗಿದೆಯಲ್ಲ, ಅವ್ರು ಕೊಟ್ಟಿದ್ದಾರೆ, ನಾನು ಹಾಕಿಲ್ಲ. ಇಲ್ಲಿ ಸೊ ಇಲ್ಲಿ 2 ಸ್ಕ್ರೂ ಬರುತ್ತೆ. ಇಲ್ಲೊಂದು ಸ್ಕ್ರೂ ಆ್ಯಂಡ್ ಇಲ್ಲೊಂದು ಸ್ಕ್ರೂ, ಅದೊಂದು ಆ್ಯಡ್ ಮಾಡಿಬಿಡೋಣ, ಆಗೋಯ್ತು. ಸೊ ಟೋಟಲಿಗೆ 1 2 3 4 ಸ್ಕ್ರೂ ಅಷ್ಟೇನಾ? ಕೈಯಲ್ಲೊಂದು 5. ಸೊ 1 2 3 4 ಆ್ಯಂಡ್ ಇಲ್ಲೊಂದು ಇದೆಯಲ್ಲ, ಇದು 5 ಅಷ್ಟೇ. ಮೇಲ್ಗಡೆ ಫಿಕ್ಸಿಂಗ್ ಮಾಡಿಬಿಟ್ಟು ಇವಾಗ ಇಲ್ಲಿ ಫಿಕ್ಸ್ ಮಾಡೋದು ಸಖತ್ ಕಷ್ಟ ಆಗ್ತಾ ಇದೆ. ಸೊ ಇಲ್ಲಿ ನಮ್ಮ ಬ್ರೈನು, ನಮ್ಮ ಸ್ಟ್ರೆಂತು ಎಲ್ಲನೂ ಕ್ವೆಶನ್ ಮಾರ್ಕಲ್ಲಿ ಬಂದಿದೆ. ಆ್ಯಡ್ ಮಾಡೋಣ. ಫಸ್ಟಿಗೆ ಕೆಳಗೆ ಹಾಕಬೇಕಾಗಿತ್ತಾ? ಇಲ್ಲ ಇವ್ರು ಹೋಲ್ನ ಮೇಲೆ ಕೆಳಗೆ ಕೊಟ್ಟಿದ್ದಾರೆ, ಗೊತ್ತಿಲ್ಲ. ಬಟ್ ಅದು ಹಾಕ್ಲೇಬೇಕು, ಹಾಕಿದ್ರೇ ಗಟ್ಟಿ ಕುತ್ಕೊಳ್ಳೋದು. ಎಲ್ಲದಿಂದ ಇಟ್ಟರೆ ಇಷ್ಟು ಹೈಟ್ ಬರ್ತಾ ಇದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಇದು ಲಾಸ್ಟ್ ಪೀಸು. ಸೊ ಈ ಲಾಸ್ಟ್ ಪೀಸ್ನ ಇದ್ರ ಮೇಲೆ ಹಿಂಗೆ ಇಡೋದು. ಕಾರ್ನರ್ಸಿಗೆ ಮಾತ್ರ ಸಕ್ಕತ್ತಾಗಿದೆ. ನನಗೆ ಮನೆ ಒಳಗಿಟ್ರೆ ಆರ್ಟಿಫಿಷಿಯಲ್ ಪಾಟು ಅಥವಾ ಬುಕ್ಗಳು, ನಿಮ್ಗೆ ಏನಾದ್ರು ಮೆಡಲ್ ಬಂದಿದ್ರೆ ಅದು, ಫ್ರೇಮ್ಗಳು ಅದೆಲ್ಲ ಇಟ್ಟು ಮೇಲ್ಗಡೆ ಒಂದು ಐಡಲ್ ಇಡೋಕ್ಕೆ ಸಕ್ಕತ್ತಾಗಿದೆ. ಈಚೆಗಡೆ ಬಾಲ್ಕನಿ ಕೂಡ ಇಟ್ಕೊಬೋದು ನಾವು. ಒಂದು ಸಣ್ಣ ಪುಟ್ಟ ಪಾಟ್ ಇಟ್ಕೊತೀವಿ. ಚಿಕ್ಕ ಬಾಲ್ಕನಿಗಳಿರುತ್ತಲ್ಲ ಮನೇಲಿ, ಅಪಾರ್ಟ್ಮೆಂಟಲ್ಲಿ ಇರ್ತೀವಲ್ಲ ಅಂಥವ್ರಿಗೆ ಇದು ಬಾಲ್ಕನಿಯಲ್ಲಿ ಸೂಪರಾಗಿ ಕಾಣುತ್ತೆ. ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಿಕಾಸ್ ದಿಸ್ ಇಸ್ ಫ್ರಮ್ ಅಮೆಝಾನ್. ಓಕೆ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲಿ ಪಿಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಆರ್ಡರ್ ಮಾಡಿದ್ಮೇಲೆ, ಆರ್ಡರ್ ಬಂದ ಮೇಲೆ ಈ ವ್ಲಾಗ್ನ ಮತ್ತೆ ಓಪನ್ ಮಾಡಿ. ಇಲ್ಲಿ ಸ್ಕ್ರೂದು ಸಖತ್ತು ತಲೆನೋವಾಯಿತು ಗೊತ್ತಾ. ಫಸ್ಟು ಏಟ್ ಬಿದ್ದಿದ್ದೊಂದ, ಇನ್ನೊಂದು ಸ್ಕ್ರೂನ ಉಲ್ಟಾ ಪಲ್ಟಾ ಹಾಕಿದೆ. ಫಸ್ಟ್ ನಾನು ಹೇಳಿದ್ನಲ್ಲ ಎಲ್ಲ ಸ್ಕ್ರೂ ಒಂದೇ ಸೈಜಲ್ಲಿದೆ ಅಂತ. ಆ್ಯಕ್ಚುಲಾಗಿ ಒಂದೇ ಸೈಜಲ್ಲಿ ಇರಲಿಲ್ಲ. ನಾನು ಅರ್ಜೆಂಟಲ್ಲಿ ಮೇಲಿಂದ ನೋಡ್ಬಿಟ್ಟಿಲ್ಲ ಒಂದೇ ಸೈಜಲ್ಲಿ ಇದೆ ಅಂದ್ಕೊಂಡೆ. ಒಂದು ಸಣ್ಣ 2-3 ಥ್ರೆಡ್ ಡಿಫ್ರೆನ್ಸ್ ಇತ್ತು. ಸೊ ದೊಡ್ಡ ಸ್ಕ್ರೂಗಳು ಬಂದು ನೀವು ಇದನ್ನು ಇಲ್ಲಿ ಹಾಕಬೇಕು. ದೊಡ್ಡ ಸ್ಕ್ರೂನ 1 and 2 ಇಲ್ಲಿ ದೊಡ್ಡ ಸ್ಕ್ರೂ ಹಾಕಬೇಕು. ಅದಕ್ಕಿಂತ ಒಂದು 2-3 ಥ್ರೆಡ್ ಚಿಕ್ಕದೇನಿರುತ್ತೆ ಅದು ನೀವು ಇಲ್ಲಿ ಹಾಕಬೇಕು. 1 2 3
ಇಲ್ಲ, ಇದು ನಿಮಗೆ ದೊಡ್ಡದು. ಈ ಉದ್ದದ ಕಡ್ಡಿಗೆ ಏನು ಬರುತ್ತೆ ಅಲ್ಲಿ ದೊಡ್ಡ ಸ್ಕ್ರೂ ಹಾಕಬೇಕು, ಇಲ್ಲಿ ಚಿಕ್ಕ ಸ್ಕ್ರೂಗಳು ಬರುತ್ತೆ, ಅದನ್ನು ಆ್ಯಡ್ ಮಾಡಬೇಕು. ಆ್ಯಂಡ್ ನಿಮ್ಮ ಸ್ಟ್ಯಾಂಡ್ ಈ ಥರ ಇರುತ್ತೆ. ನಿಂತ್ಕೊಂಡ್ರೆ ಲೆಂತಲ್ಲಿ ನನಗೆ ಚೆಕ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಕರೆಕ್ಟಾಗಿ ನನಗೆ ಇಲ್ಲಿ ಚೆಸ್ಟ್ ತನಕ ಬರುತ್ತೆ, ಅಪ್ಪರ್ ಅಬ್ಡಾಮನ್ ತನಕ ಬರುತ್ತೆ ಆಯಿತಾ, ಇಲ್ಲಿ ತನಕ ಬರುತ್ತೆ. ದಿಸ್ ಇಸ್ ಫೈನ್. ಲೈಕ್ ನೀವೇನಾದರೂ ಒಂದು ಬಾಲ್ಕನಿಲಿ ಪ್ಲ್ಯಾನ್ ಮಾಡ್ತಾರೆ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಒಂಚೂರು ಹೈಟ್ ಅಂದರೆ ಇಲ್ಲಿ ತನಕ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಓಕೆ, ನಾಟ್ ಬ್ಯಾಡ್ ಆ್ಯಕ್ಚುಲಿ. ಇದ್ರ ಕಾಸ್ಟ್ ಎಷ್ಟು ಗೊತ್ತಾ? ಕಾಸ್ಟ್ ಬಂದುಬಿಟ್ಟು ನಾನು ಕಾಸ್ಟೇ ಮರ್ತೋಯ್ತು ಎಷ್ಟು ಪೇ ಮಾಡಿದ್ದೀನಿ ಅಂತ. ಸೊ ನಾನು ಕೊಟ್ಟಿರೋದು 990 ರುಪೀಸು. ಈಗ ಆಫರ್ ನಡೀತಾ ಇದೆಯಲ್ಲ ಅದಕ್ಕೆ ಆ್ಯಕ್ಚುಲ್ ಕಾಸ್ಟ್ ಬಂದು ಇದು MRPಯಲ್ಲಿ 4000 ರುಪೀಸ್ ಹಾಕಿದ್ದಾರೆ. ಆ್ಯಂಡ್ ಇವಾಗ ಅಮೆಝಾನ್ ಸೇಲ್ ನಡೀತಾ ಇರೋದ್ರಿಂದ ಇಟ್ ಈಸ್ ಕಾಸ್ಟಿಂಗ್ ಮೀ 990 ರುಪೀಸ್. 990 ರುಪೀಸ್ಗೆ ಇಟ್ ಇಸ್ ವರ್ತ್. ಅಷ್ಟೇ ಗಟ್ಟಿ ಇದೆ ಆ್ಯಂಡ್ ಲುಕ್ ವೈಸು ಅಷ್ಟೇ ಎಸ್ಥೆಟಿಕ್ ಆಗಿದೆ ಆ್ಯಂಡ್ ಈಸಿ ಮೇಂಟೆನೆನ್ಸ್ ಕೂಡ. ಕ್ಲೀನಿಂಗು ಈಸಿ. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಫುಲ್ ಓಪನ್ ಇರೋದ್ರಿಂದ ಪಾಟ್ ಇಟ್ಟು ನೀರು ಹಾಕಿದ್ರು ಕೆಳಗೆ ಹೋಗುತ್ತೆ ಹೊರತು ನಿಮ್ಮ ಪಾಟ್ ಅಂತ ಅಲ್ಲೇ ಸ್ಟ್ಯಾಗ್ನೆಂಟ್ ಆಗೋದು ಪಾಚಿ ಕಟ್ಟೋಕ್ಕೆಲ್ಲ ಆಪ್ಷನ್ ಇಲ್ಲ. ಇಲ್ಲಿ ಮಾತ್ರ ಒಂದೇನಾದ್ರು ಒಂದು ಬುದ್ಧನೋ ಗಣಪತಿನೋ ಐಡಲ್ ನಮ್ಗೆ ಏನು ಇಷ್ಟ ಅಲ್ಲಿ ಇಟ್ಕೊಂಡ್ಬಿಟ್ರೆ ಒಂದೊಳ್ಳೆ ಎಸ್ಥೆಟಿಕ್ ವ್ಯೂ ತೊಗೊಂಬರ್ಬೋದು ಮನೆಗೆ. ಫೈನಲ್ ಆಗಿ ಒಂದೆರಡು ಐಟಮ್ ಹಿಂಗೆ ರ್ಯಾಂಡಮ್ ಆಗಿ ಸ್ಟುಡಿಯೋಲ್ಲೇ ಪಿಕ್ ಮಾಡೋಣ, ಇಟ್ಬಿಟ್ಟು ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಪುನಃ ನಾನು ಡಿಸ್ಮ್ಯಾಂಟಲ್ ಮಾಡಿ ಮನೆಗೆ ಹೋಗ್ಬಿಟ್ಟು ಇದನ್ನು ಪ್ಲೇಸ್ ಮಾಡಬೇಕು. ಸೊ ಸದ್ಯಕ್ಕೆ ಸ್ಟುಡಿಯೋಲಿ ಒಂದೆರಡು ಐಟಮ್ ಏನಿದೆ ಅದನ್ನು ಇಟ್ಬಿಟ್ಟು ಹೇಗೆ ಕಾಣುತ್ತೆ ಅಂತ ಫೈನಲ್ ಲುಕ್ ನೋಡೋಣ. ಅಂದರೆ ಇವಾಗ ರ್ಯಾಂಡಮ್ ಆಗಿ ನಮ್ಮ ಸ್ಟುಡಿಯೋಲಿರೋ ಅದು ಇದು ಆರ್ಟಿಫಿಷಿಯಲ್ ಐಟಮ್ಗಳನ್ನ ತೊಗೊಬಂದಿದ್ದೀನಿ ನಿಮಗೆ ಫೈನಲ್ ಔಟ್ಲುಕ್ ತೋರ್ಸೋಕ್ಕೆ ಅಂತ. ಬಟ್ ನನ್ನ ಐಡಿಯಾ ಇರೋದು ನಮ್ಮ ಮನೆಯಲ್ಲಿರೋ ನಂದು ಪರ್ಸ್ನಲ್ ಆಫೀಸ್ ರೂಮ್ ಏನಿದೆ, ಆಫೀಸ್ ರೂಮಲ್ಲಿ ಒಂದು ಕಾರ್ನರ್ ಇಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಅದಕ್ಕೋಸ್ಕರ ಇದನ್ನು ತೊಗೊಂಡಿರೋದು. ಇವಾಗ ನಿಮಗೆ ತೋರ್ಸೋಕ್ಕೆ ಅಂತ ನಾನು ರ್ಯಾಂಡಮ್ಗೆ ನಮ್ಮ ಸ್ಟುಡಿಯೋಲಿರೋ ಐಟಮ್ಗಳನ್ನೆಲ್ಲ ಹಂಗೆ ಎತ್ಕೊತಾ ಇದ್ದೀನಿ. ಆ್ಯಂಡ್ ಒನ್ ಸಚ್ ಥಿಂಗ್ ಇಸ್ ಈ ಪಾಟ್ಗಳು. ಇದೊಂದು, ಇಲ್ಲೊಂದು ಪಾಟು, ಇದು ತುಂಬ ಚಿಕ್ಕದು ಅದಕ್ಕೆ ಬಿದೋಗ್ತಾ ಇದೆ, ಒಂದು ಸ್ವಲ್ಪ ಅಗಲಾರು ಇರಬೇಕು ಬೇಸು. ಇದೊಂದು ಐಟಮು ಈ ಥರ ಒಂದು, ನೀವೇ ನೋಡ್ತಾ ಇರ್ಬೋದು ಹೆಂಗೆ ಎಸ್ಥೆಟಿಕ್ ಲುಕ್ ಬರ್ತಾ ಇದೆ ಅಂತ. ಆ್ಯಂಡ್ ಇದು ನಮ್ಮ ಸ್ಟುಡಿಯೋಲಿ ಇದೊಂದು ನನಗೆ ಒಂದು ಪಾಯಿಂಟ್ ಇದೆ ಹೇಳ್ತೀನಿ. ಸೊ ತುಂಬ ಯೋಚನೆ ಮಾಡಿ ತಂದಿರೋ ಅಂಥದ್ದು. ಇದು ಸಖತ್ ಕ್ಯೂಟಾಗಿ ಕಾಣ್ತಾ ಇದೆ ಅಂತ ಅಲ್ವಾ? ಇದು ಬಂದು ಪಿಂಕು ಹೆಣ್ಮಗು ಹುಟ್ಟಿದ್ರೆ ಅಂತ, ಇದು ಬಂದು ಬ್ಲೂ ಗಂಡು ಮಗು ಹುಟ್ಟಿದ್ರೆ ಅಂತ. ಆ್ಯಂಡ್ ಯೂಶ್ವಲಾಗಿ ನಮ್ಮ ಸ್ಟುಡಿಯೋಲಿ ಮೆಟರ್ನಿಟಿ ಫೋಟೋಶೂಟ್ದು ಕಾನ್ಸೆಪ್ಟ್ ಎಲ್ಲ ಮಾಡಬೇಕಾದ್ರೆ ಇದನ್ನು ನಾವು ಫೋಟೋಶೂಟಲ್ಲಿ ಯೂಸ್ ಮಾಡ್ತೀವಿ. ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಮಾಮ್ ಟು ಬಿ ಡ್ಯಾಡ್ ಟು ಬಿ ಕೂತ್ಕೊಂಡು ಒಂದು ಕಾಫಿ ಮೂಮೆಂಟ್ನ ಶೇರ್ ಮಾಡ್ತಾ ಇರೋದು, ಅದೊಂದು ಟೈಮ್ನ ಲೈಕ್ ನಾನು ಗಂಡು ಮಗುನ ಹೆಣ್ಮಗುನ ನಂಗೆ ಆಗಬೇಕು ನಿಂಗೆ ಆಗಬೇಕು, ಕಾಮನ್ ಆಗಿ ಮಗು ಹುಟ್ಟಬೇಕಾದ್ರೆ ಕ್ಯೂರಿಯಾಸಿಟಿ, ಆ ಖುಷಿ, ಆ ಮೆಮೊರೀಸ್ನ ಕ್ರಿಯೇಟ್ ಮಾಡೋ ಅಂತ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡೋಕ್ಕೆ ಅಂತ ಈ ಕಾಫಿ ಟ್ರೀನ ಕ್ರಿಯೇಟ್ ಮಾಡಿರೋದು. ಇದು ಕಪ್ ಆ್ಯಂಡ್ ಸಾಸರ್ ಥರ, ಓಕೆ, ಈ ಗ್ಲಾಸ್ ಆ್ಯಂಡ್ ಸಾಸರು. ಆ್ಯಂಡ್ ಇದು ಕೂಡ ನೋಡಿ, ಇಫ್ ಯು ಸಿ ಕಾರ್ಟೂನಲ್ಲೆಲ್ಲ ಈ ಥರ ಮಗ್ಸ್ನ ಹಾಲ್ಗೆ ಅಂತ ಯೂಸ್ ಮಾಡ್ತಾರೆ. ಪ್ರತಿಯೊಂದು ಕಾನ್ಸೆಪ್ಟ್ನು ಯೋಚನೆ ಮಾಡಿ ಇಟ್ಟಿರೋಂಥ ಐಟಮ್ಗಳು. ಸೊ ಅದೇ ಐಟಮ್ಗಳನ್ನ ಪಿಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಇಲ್ಲಿ ನೋಡಿ ಎಷ್ಟು ಏಸ್ಥೆಟಿಕ್ ಆಗಿ ಒಂದು ಕ್ಯೂಟ್ ಆಗಿರೋ ಸ್ಟ್ಯಾಂಡ್ ಇದೆ. ನಂಗಂತೂ ಸಖತ್ ಇಷ್ಟ ಆಯಿತು. ನಂಗೆ ಒಂದೇ ಒಂದು ಡ್ರಾಬ್ಯಾಕ್ ಬೇಜಾರು ಅಂತ ಅನಿಸಿದ್ದು ಹೈಟು. ನಂಗೆ ಹೈಟ್ ಒಂದು ಇಷ್ಟಾರು ಬೇಕಾಗಿತ್ತು. ಇಟ್ ಈಸ್ ಓಕೆ, ನನ್ನ ಹೈಟ್ ಯೋಚನೆ ಮಾಡೋದಕ್ಕೆ ಒಂದು ಚೂರು ಕಮ್ಮಿ ಆಗಿದ್ರು ಪರವಾಗಿಲ್ಲ. ಬಟ್ ಐ ಆಮ್ ಇನ್ ಲವ್ ವಿತ್ ದಿಸ್. ಇದಕ್ಕೆ ಐ ವಿಲ್ ಬಿ ಗಿವಿಂಗ್ 8 on 10. The only reason I'm cutting 2 points is because of the height. ಆಯಿತಾ? ಅದು ಬಿಟ್ಟರೆ ಕ್ವಾಲಿಟಿ ವೈಸ್ ಇಟ್ ಇಸ್ ಗುಡ್ ಆ್ಯಂಡ್ ಈಸಿಯಾಗಿ ಅಸೆಂಬಲ್ ಮಾಡ್ಬೋದು. ಎವ್ರಿಥಿಂಗ್ ಎಲ್ಸ್ ಇಸ್ ರಿಯಲಿ ಗುಡ್. ಯು ಕ್ಯಾನ್ ಆ್ಯಕ್ಚುಲಿ ಹ್ಯಾವ್ ಇಟ್. ಓಕೆ ದೆನ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಈ ಪ್ರಾಡಕ್ಟ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತೊಗೊಳ್ಳಿ, ಬೈ ಮಾಡಿದ್ಮೇಲೆ ವಾಪಸ್ ಬಂದುಬಿಟ್ಟು ಈ ವ್ಲಾಗ್ನ ಚೆಕ್ ಮಾಡಿ ಸ್ಕ್ರೂ ಫಿಟ್ಟಿಂಗ್ಸ್ ಎಲ್ಲ ನೋಡಿಕೊಂಡು ಅಸೆಂಬಲ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಮನೆ ಕೂಡ ಎಸ್ಥೆಟಿಕ್ ಆಗಿ ಇಟ್ಕೊಳ್ಳಿ. ಸೊ ವಿತ್ ಆ್ಯಂಡ್ ಟೇಕ್ ಕೇರ್, ಬಾಯ್.